ಮೂಲಕ ತಿಳಿಸಿ ಕಾರ್ಯಕ್ರಮದ ಈಗಾಗಲೇ ಇಲ್ಲಿ ಮಾತನ್ನು ತೆಗೆಯೋದಕ್ಕಿಂತ ಮುಂಚೆಗೆ ಅವರು 25,000 ರೂಪಾಯಿ ಇವತ್ತು ಅದಕ್ಕೆ ರಥೋತ್ಸವಕ್ಕೆ ದಾನವನ್ನು ಕೊಟ್ಟಿದ್ದಾರೆ. ನಾನು ಈ ವೇದಿಕೆ ಪರವಾಗಿ ಪೂಜ್ಯರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. 1 ಲಕ್ಷ ರೂಪಾಯಿಯನ್ನ ಮಾಡಿದ್ದಾರೆ. ನೋಡ್ರಿ, ಇಲ್ಲೇ 1 ಲಕ್ಷ ರೂಪಾಯಿ 25,000 ಜೋಡಿತು. ನೀವು ಎಷ್ಟು ಸದ್ಭಕ್ತರು ಹಾಕ್ತೀರಿ ಎಲ್ಲರೂ ಹಾಕ್ರಿ. ಮುಂದಿಂದು ನನಗೆ ಬಿಡ್ರಿ, ಅದ್ರ ಮುಂದಿನ ನಾನು ನೋಡ್ತೀನಿ. ನಾನು ಕೂಡ ವಾಗ್ದಾನ ಮಾಡಿದೆ, ಅದೆಷ್ಟೇ ಆಗಲಿ ನಾನು ಅದರ ಮುಂದಿನ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೆ. ಅಲ್ಲಿ ಕೂಡ ಒಂದು ಹಿಂಗೆ ಹಿರಿಯರೆಲ್ಲ ಹೇಳಿದ್ರೆ, ಇಲ್ರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಜಾತ್ರೆ ಮಾಡ್ತೀವಿ, ಅದಕ್ಕೊಂದು ರಥ ಇಲ್ಲ, ರಥ ತಯಾರಿ ಮಾಡಬೇಕು ಅಂತ ಹೇಳಿ ಹಂಗೆ ಮಾತಾಡ್ತಾ ನನ್ನೂ ಕರೆದ್ರು ಆ ಸಭೆಗೆ. ನೀವು ಮಾತಾಡ್ತೀರಂದ್ರೆ ಮುಂದುವರ್ಸಿ ಹಿಡಿಬೇಕು ಅಂದೆ. ನಾನು ಎಳೆಂಗಿತ್ತಾರೆ ಮಾತಾಡೋದು, ನಂದು ಅದೇ ತರ ಮಾತಾಡಬಾರ್ದು, ಮಾತಾಡಿದ್ರೆ ಅದನ್ನು ನಡೀಬೇಕು. ನಡೀದೇ ಇದ್ದರೆ ಇದೇ ಜನ್ಮ ಕಡೆ ಅನ್ನೋಣ, ಇದೇ ಜನ್ಮ ಕಡೆ ಆ ರೀತಿ ಇರಬೇಕು. ಸುಮ್ಮನೆ ಮಾತಾಡಿ ಆಶ್ವಾಸನೆ ಕೊಟ್ಟು ವೇದಿಕೆ ಮ್ಯಾಗ ಚಪ್ಪಾಳೆ ಹೊಡಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಲ್ಲ. ನಾನು ಅದೆಂದೂ ಮಾಡೋದಿಲ್ಲ, ಮುಂದೂ ಮಾಡೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಆ ರಥವನ್ನು 2012ರಲ್ಲಿ ನಾವು ಸಂಕಲ್ಪ ಮಾಡಿದ್ವಿ. 2013ಕ್ಕೆ ಹೊಳ್ಳಿ ಆ ಜಾತ್ರೆ ಬರೋಳಗ ರಥವನ್ನು ತಯಾರು ಮಾಡಿ ರಥೋತ್ಸವವನ್ನು ನಡೆಸಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಇದೇನು ನಮಗೆ ಹೊರೆ ಅಲ್ಲ. ಬಹಳಷ್ಟು ಜನ ಈ ಶ್ರೀಮಠದ ಸದ್ಭಕ್ತರು ಬಹಳ ದೊಡ್ಡವರು ಅದಾರ. ನಾನೊಬ್ಬ ಸನ ಇರ್ಬೋದು, ನಾನೊಬ್ಬ ಶಾಸಕನಿರ್ಬೋದು ಅಷ್ಟೇ. ಆದ್ರೆ ಬಹಳಷ್ಟು ಜನ ಭಕ್ತರಿದಾರ. ನಾವೆಲ್ಲ ಮನಸ್ಸು ಮಾಡಿದ್ರೆ ಏನು ದೊಡ್ಡ ಆಗೋದಿಲ್ಲ. ಅದಕ್ಕೆ ಬರೋ ವರ್ಷ ನಾವು ಶ್ರೀಮಠದ ರಥೋತ್ಸವವನ್ನು ಇಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹೀಗೆ ನಮ್ಮ ತಂದೆಯವರ ಆದಿಯಾಗಿ ನಾವು ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂಥ ಕುಟುಂಬ ಅದು. ನಮ್ಮ ಕುಟುಂಬ ಉಸಿರಿರೋವರೆಗೂ ಕೂಡ ನಾವು ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಮಠದ ಅನೇಕ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಮ್ಮ ತಪೋನಿಧಿ ಮಾತಲಿಂಗ ಶಿವಾಚಾರ್ಯರ ಒಂದು ಅಡಿಯಲ್ಲಿ ನಡೆದಿದೆ. ಅದು ನಿರಂತರವಾಗಿ ಮಠದ ಅಭಿವೃದ್ಧಿ ಕೆಲಸಗಳು ನಡೆಯೋದ್ರ ಜೊತೆಗೆ ಇವತ್ತು ನಾನು ಎಲ್ಲ ಕಡೆಗೆ ಹೋಗ್ತೀನಿ. ಎಲ್ಲ ಶ್ರೀಮಠದ ಒಂದು ರಥೋತ್ಸವ ನಡೆಯುತ್ತೆ, ಎಲ್ಲ ಶ್ರೀಮಠದ ಒಂದು ರಥೋತ್ಸವ ಕೂಡ ನಡೆಯುತ್ತೆ. ಬಹುತೇಕ ನಾನು ನಂದವಾಡಿಗೆ ಬಂದಾಗ ನಮ್ಮ ಮಾಂತೇಶ್ವರ ಮಠದ ಒಂದು ರಥ ಯಾಕೆ ಇಲ್ಲ ಅನ್ನೋ ಭಾವನೆ ಇವತ್ತು ನನ್ನಲ್ಲಿ ಬಹುದಿನದ ನಂತರ ಕಾಡ್ತಾ ಇದೆ. ಆ ಒಂದು ವಿಚಾರವನ್ನ ಇವತ್ತು ನಮ್ಮ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಿಗೆ ಮತ್ತು ತಾವು ಉಪಸ್ಥಿರುವಂಥ ನಮ್ಮ ನಂದವಾಡಿಗೆ ಹಾಗೂ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂತಹ ಸದ್ಭಕ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಬಹುತೇಕ ನಾವು ಇವತ್ತು ಸಂಕಲ್ಪವನ್ನ ಮಾಡಿದ್ರೆ ಮುಂದಿನ ವರ್ಷನೇ ರಥೋತ್ಸವನ್ನ ನಾವು ಎಳೆಯುವಂತ ಕೆಲಸ ಆಗಬೇಕು ಅನ್ನೋದು ನನ್ನ ಕನಸು. ಯಾಕಂದ್ರೆ ಬರೀ ಮಾತಾಗಿ ಉಳಿಬಾರ್ದು, ಮಾತು ಆಶ್ವಾಸನೆ ಆಗಬಾರ್ದು. ಆ ಮಾತನ್ನ ಮಾತಾಡಿದ ಮೇಲೆ ಅದನ್ನ ನಡೆಸುವಂತ ಕಾರ್ಯ ನಮ್ಮ ಭಕ್ತರು ಆದ್ರೆ ಆಶೀರ್ವಾದ ಮಾಡುವಂಥದ್ದಕ್ಕೆ ನಮ್ಮ ಪೂಜ್ಯರು ಎಲ್ಲರೂ ಇಲ್ಲಿ ಉಪಸ್ಥಿತಿ ಇದ್ದಾರೆ. ಅದಕ್ಕೆ ನಾನು ಇದಕ್ಕೆ ಬಹಳ ಸಮಯ ಕೊಡುವುದಿಲ್ಲ. ನಾನು ಈ ಸಂದರ್ಭದಲ್ಲಿ ನಾನು ಕೂಡ ಸನ್ನದ್ಧರಾಗ್ತೀನಿ. ತಾವೆಲ್ಲ ಭಕ್ತರು ಸನ್ನದ್ಧರಾದ್ರೆ ನಾವು ಬರೋ ವರ್ಷನೇ ಏನು ಮಾತಲಿಂಗ ಶಿವಾಚಾರ್ಯರ ಈ ಒಂದು ಪುಣ್ಯ ಸ್ಮರಣೆ ಈ ಒಂದು ಕಾರ್ಯಕ್ರಮ ದಿವಸನೇ
ನಾವು ರಥೋತ್ಸವವನ್ನು ಇವತ್ತು ಇಲ್ಲಿ ಮಾಡೋದಕ್ಕೆ ನಾವು ಸಜ್ಜರಾಗೋಣ. ಅದಕ್ಕೆ ಬರೋ ವರ್ಷನೇ ಆ ರಥವನ್ನು ತಯಾರಿ ಮಾಡೋದಕ್ಕೆ ನಾನು ತನುಮನ ಧನದಿಂದ ನಾನು ಕೂಡ ಅದಕ್ಕೆ ಏನು ನನ್ನ ಸಹಕಾರ ಬೇಕು ನಾನು ಎಲ್ಲವನ್ನು ಮಾಡ್ತೇನೆ. ಅದಕ್ಕೆ ತಾವು ಕೂಡ ಇದಕ್ಕೆ ಸಹಕರಿಸಿ ಒಂದು ರಥವನ್ನು ತಯಾರಿ ಮಾಡಿ ಇಲ್ಲಿ ಆ ರಥೋತ್ಸವವನ್ನು ನಡೆಸೋಣ ಅನ್ನೋ ಮಾತನ್ನ ಕಾರ್ಯವೈಖರಿಗಳ ಬಗ್ಗೆ ಆತ್ಮೀಯವಾಗಿ ಮಾತಾಡ್ತಾ ಇದ್ದೆ. ಅಷ್ಟಕ್ಕ ಮುಗಿತು ಅನ್ಕೊಂಡಿದ್ದೆ ನಾನು. ಇದು ಮುಂದಿನ ವರ್ಷ ತನಕ ನೀವು ಖಾಲಿ ಇರಬೇಡ್ರಿ ಅಂತ ನನಗೂ ಒಂದು ಕೆಲಸ ಕೊಟ್ಟು ವೇದಿಕೆ ಮುಖಾಂತರ ಅದರ ಜೊತೆಗೆ ನನ್ನೆಲ್ಲ ಭಕ್ತರು ಹಾಗೆ ತಾವು ಕೂಡ ಈ ಕಾರ್ಯದಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತೇನೆ ಅನ್ನುವಂತಹ ಅಭಿಪ್ರಾಯವನ್ನು ವೇದಿಕೆ ಮುಖಾಂತರ ತಿಳಿಸಿದ್ದಾರೆ. ಈ ಎಲ್ಲ ವಿಚಾರ ಯಾವಾಗ ಚರ್ಚೆ ಆಯಿತು, ಯಾವಾಗ ನಿಮ್ಮ ಹತ್ರ ಬಂತು, ನನಗೇ ಗೊತ್ತಿಲ್ಲ. ಇದು ಇನ್ಮೇಲೆ ಇದ್ರ ಬಗ್ಗೆನೂ ಕೂಡ ಸಾಹೇಬರಿಗಾಗಲೇ ಆಳಂದ ಶ್ರೀಮಠಕ್ಕೆ ಆಗಮಿಸಿದ್ದಾರೆ, ಆಳಂದ ಶ್ರೀಮಠವನ್ನು ನೋಡಿದ್ದಾರೆ. ಇದೇ ಮುಂದಿನ ತಿಂಗಳಲ್ಲಿ ನಮ್ಮ ದೇವರಿಪ್ಪರಿಗೆ ತಾಲೂಕಿನ ಜಾಲವಾದಿಯಲ್ಲಿ ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 15ರಂದು ಡಿಸೆಂಬರಲ್ಲಿ ಜರುಗ್ತದೆ. ಅಲ್ಲಿ ಈಗಾಗಲೇ ನಾವು ಕಳೆದ 6-7 ವರ್ಷಗಳಿಂದನೇ ಪೂಜ್ಯರ ಅಪ್ಪಣೆಯ ಪ್ರಕಾರ, ನನ್ನ ಆಸೆಯ ಪ್ರಕಾರ, ಅವರ ಅಪ್ಪಣೆ ನನ್ನ ಆಸೆ ಇತ್ತು, ಅಲ್ಲೊಂದು ತೇರ ಆಗಬೇಕು ಅನ್ನುವಂತಹ ಅಭಿಪ್ರಾಯ ಇತ್ತು. ಅದನ್ನು ನಾನು ಅಲ್ಲೇ ಸುಮ್ಮನೆ 10-15 ಜನ ಮಹಿಳೆಯರಿಂದ ರಥೋತ್ಸವ ನಡೆದಿದ್ದು ಅಂತಂದ್ರೆ ಅದು ಮಹಾಂತೇಶ್ವರ ಮಠದ ತಾಯಂದಿರಿಗೆ ಪೂಜ್ಯರು ನೀಡಿರುವಂತಹ ಕರುಣೆ. ಈಗ ಮತ್ತೆ 2-3 ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದಾವೆ. ಆ ನಿಟ್ಟಿನೊಳಗಡೆ ಈ ಕಾರ್ಯಕ್ರಮ ಇಲ್ಲಿ ಜರುಗಬೇಕನ್ನೋ ಅಭಿಲಾಷೆಯನ್ನು ನಮ್ಮ ಶಾಸಕರು ಪೂಜ್ಯರ ಅಪ್ಪಣೆ ಪ್ರಕಾರ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಜಾಲವಾದಿ ಜಾತ್ರೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತಿದ್ದೀವಿ. ನಂತರದ ದಿನಗಳಲ್ಲಿ ನಾವು ಕಾರ್ಯಕ್ರಮ ಪತ್ರಿಕೆ ವಿವರಣೆ ಕೊಡ್ತಿದ್ದೀವಿ. ಆಹ್ವಾನವನ್ನು ನಮ್ಮೆಲ್ಲ ಭಕ್ತರು ನಿಮಗೆಲ್ಲರಿಗೂ ನೀಡ್ತಾ ಇದ್ದಾರೆ. ಅತಿ ದುಃಖ ಬಂದರೂ ಕೂಡ ಮಾತು ಬಂದಾಗ್ತಾವ. ಹಂಗೆ ಇವತ್ತು ನನ್ನ ಜೀವನದೊಳಗೆ ಅಂತಂದ್ರೆ ಅತಿ ಸಂತೋಷ ಏನ್ ಮಾತಾಡೋದು ಹೋಗ್ಬೇಕಂತ ನಮ್ಮ ಶಾಸಕರು ವಿಜಯಾನಂದ ಕಾಶ್ಯಪ್ಪನವರು ನಮ್ಮ ಕನಸ್ವಾಸ ಇದ್ದಿದ್ದರು ತೇರು ಮಾಡ್ತಕ್ಕಂಥದ್ದು. ನಮ್ಮ ತಾತನವರು ಬಡಬಳ್ಳಾರಿಯ ಶ್ರೀಗಳು, ಸಂತಿಕಲ್ ಶ್ರೀಗಳು ಎಲ್ಲರೂ ಹೋದಾಗ ಎಲ್ಲ ಮಾಡಿದಾಗ ತೇರಾಗ್ಯಾವ. ಸಂತಿಗಳು ಮಾಡಿದಾಗ ಆಗ್ಯಾವ, ಬಡಬಳ್ಳಾರಿ ಮಾಡಿದಾಗ ಆಗ್ಯಾವ, ಕಡೆಗುಂಡಿ ಮಾಡಿದಾಗ ಆಗ್ಯಾವ, ಅಮರೇಶ್ವರ ಆಗ್ಯಾವ. ನಿಮ್ಮ ಮಟ್ಟಕ್ಕೆ ಹಾಕಿಲ್ಲ ಅಂತ ಕೇಳ್ತಿದ್ದರು. ನಾವು ಹೇಳಿದ್ವಿ, ನಾವು ಯಾರು ಬೀಗೇಶ್ವರ ಮಾಡಿಲ್ಲ, ಯಾರು ಕೂಡ ಅಂತ ಹೇಳಿದ್ವಿ. ನಾವು ಯಾರು ಕೂಡ ಬೀಗೇಶ್ವರ ಮಾಡಿಲ್ಲ, ಈಗ ಬೀಗೇಶ್ವರ ಮಾಡೋಣ. ಮಟ್ಟ ಮೊದಲಿಗೆ ಪ್ರಸ್ತಾವನೆ ಮಾಡಿದ ಶಾಸಕರು ಈ ಮಠಕ್ಕೊಂದು ತೇರಾಗಬೇಕು ಅಂತಕ್ಕಂಥ ರೀತಿ ಒಳಗೆ ನನಗೆ ಆಶ್ಚರ್ಯ ಅನಿಸ್ತದೆ. ಶಾಸಕರಿಗೆ ಹೆಂಗೆ ಗೊತ್ತಾಯ್ತು ಇಂದ ಹೇಳಿದ್ರು, ಸಂತಿಗಳ ಹಬ್ಬಗಳು ನಾನೇ ಹೇಳಿ ಅಂತ ಹೇಳಿದ್ರು. ನಿಜವಾಗಿ ಇವತ್ತು ಕರೆ ಅಂತಂದ್ರೆ ಹೋದ ವರ್ಷ ವೇದಿಕೆ ಮ್ಯಾಲ ತಾತನವರು ನನಗೆ ಹೇಳಿದ್ರು, ಇಷ್ಟೆಲ್ಲ ಜನ ಕೊಡ್ತಾರೆ ತೇರು ಮಾಡಕ್ಕೆ ಏನು ಗಂಟು ಹೋಗಿತ್ತು ಅಂತ ಕೊಂಡಿದ್ವಿ. ನಾವು ಹಾಗೆ ಮುಂದುವರ್ಸ್ಕೊಂಡು ಬಂದೆವು. ಏನೋ ಮಠದ ಅಭಿವೃದ್ಧಿ ಒಳಗೆ ನ್ಯಾಯ ಮತ್ತೆ ತಗಡ ಹಾಕಿ ಅಲ್ಲಿ 20 ಲಕ್ಷ ರೂಪಾಯಿ ಖರ್ಚು ಬಂತು. ಹಿಂದ ಬಂದವರಿಗೆ ವಸತಿ ಹೆಣ್ಮಕ್ಳಿಗೆ ಅದೊಂದು 10 ಲಕ್ಷ ರೂಪಾಯಿ ಖರ್ಚು ಬಂತು. ಹಿಂಗೆಲ್ಲ ಖರ್ಚಿನೊಳಗೆ ಏನು ಮಾಡೋದು ಅಂತಕೊಂಡು ಹೇಳಿ ನಾವು ಹಂಗ ಸುಮ್ಮನಿದ್ದು ಆಗೋ ಕಾಲಕ್ಕೆ ಆಗುತ್ತೆ ಅಂತಕೊಂಡು ಹೇಳಿ ಅದು ಕಾಲ ಕೂಡಿ ಬರ್ಬೇಕು. ಯಾವಾಗಲೂ ಕೂಡ ಕಾಲ ಕೂಡಿ ಬಂದಾಗ ಏನು ಆಗಬೇಕು ಅದು ಆಗ್ತದೆ. ಹಂಗೆ ಅದು ಶಿವನ ಸಂಕಲ್ಪ. ಶಿವನ ಸಂಕಲ್ಪ ಹೆಂಗಿತ್ತು ಅಂತಂದ್ರೆ ನಮಗನಿಸ್ತದೆ ಒಳಬಳ್ಳಾರಿ ಮಠ, ಸಂತೇಗೌಡ ಮಠ, ಅಮರೇಶ್ವರ ಮಠ, ಕೈಲಗುಡ್ಡ ಮಠ, ನಮ್ಮ ಮಠ, ಇವು ಬಿಜಾಪುರ ಜಿಲ್ಲೆಯೊಳಗೆ 5 ನದಿ ಹೇಳಿದಾವ ಅಂತ ಕೇಳ್ತೀವಿ ನಾವು. ಆ ನದಿ ನಾವು ಯಾರು ನೋಡಿಲ್ಲ. ನಂದವಾಡಿ ಗ್ರಾಮದೊಳಗೆ 5 ನದಿ ಹೇಳಿದಾವ ಅಂತಂದ್ರೆ ನೀವು ಯಾರು ಏನು ಬಂದಾಗ ಅದೇ 5 ನದಿಗಳು. ನಮ್ಮ ಶಾಸ್ತ್ರಿಯವರು 20,000 ರೂಪಾಯಿ ನಮಗೆ ಪೂಜ್ಯರ ಅಧಿಕಾರ ಸಮಯದೊಳಗೆ 50. ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ. ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ. ಹೀಗೆ ಗೃಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ. ಕಿಂಜಾ ಸ್ಟೀಲ್ ಡೋರ್ಸ್ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು AR ಎಂಟರ್ಪ್ರೈಸಸ್ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ. ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ. 2009ರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ. ಅದರಂತೆ ಬಾಗಲಕೋಟೆಯಲ್ಲೂ
ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ AR ಎಂಟರ್ಪ್ರೈಸಸ್ನ ಮಾಲೀಕರು. ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರುತ್ತವೆ, ಇದರ ಸದುಪಯೋಗ ಪಡೆದುಕೊಳ್ಳಿ. ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ, ಬೆಂಕಿ ನಿರೋಧಕತೆ, ಶೈಲಿ, ದಕ್ಷತೆಯಿಂದ ಕೂಡಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಹಿಂದೆ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ AR ಎಂಟರ್ಪ್ರೈಸಸ್, ಕಿಂಜಾ ಡೋರ್ಸ್, ಅಂಜುಮನ್ ಕಾಂಪ್ಲೆಕ್ಸ್, ಶಾಪ್ ನಂಬರ್ 34, ಹುಬ್ಬಳ್ಳಿ ಬೈಪಾಸ್ ರೋಡ್, ನವನಗರ, ಬಾಗಲಕೋಟೆ 587103. ಸಂಪರ್ಕಿಸಬೇಕಾದ ನಂಬರ್ 9483434557 ಹಾಗೂ 8951976837.